ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಕ್ಯಾಲೆಂಡರನ್ನು ಮನೆಯಲ್ಲಿ ಇರಿಸುವುದು ಒಳ್ಳೆಯದಲ್ಲ. ಇದು ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ಹಾಗಾಗಿ ಹಳೆಯ ಕ್ಯಾಲೆಂಡರನ್ನು ತೆಗೆದು ಹೊಸ ಕ್ಯಾಲೆಂಡರ್ ಹಾಕುವುದು ಸೂಕ್ತ ಎಂದು ಹೇಳಲಾಗುತ್ತೆ. ಇದರಿಂದ ಹೊಸ ವರ್ಷದಲ್ಲಿ ಹಳೆಯ ವರ್ಷಕ್ಕಿಂತ ಹೆಚ್ಚು ಶುಭ ಅವಕಾಶಗಳನ್ನು ನಮಗೆ ತಂದುಕೊಡುತ್ತದೆ. ನಿಮಗೆ ವರ್ಷವಿಡೀ ಉತ್ತಮ ಯೋಗ ಮತ್ತು ಲಾಭಗಳನ್ನು ತಂದುಕೊಡುತ್ತದೆ. ವಾಸ್ತು ಪ್ರಕಾರ ಕ್ಯಾಲೆಂಡರನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು, ಯಾವ ದಿಕ್ಕು ಸೂಕ್ತ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಕ್ಯಾಲೆಂಡರನ್ನು ಉತ್ತರ, ಪಶ್ಚಿಮ ಮತ್ತು ಪೂರ್ವ ಗೋಡೆಯ ಮೇಲೆ ಹಾಕಬೇಕು. ಹಿಂಸಾತ್ಮಕ ಪ್ರಾಣಿಗಳು, ದುಃಖದ ಮುಖವನ್ನು ಹೊಂದಿರುವಂತಹ ಚಿತ್ರಗಳು, ಈ ರೀತಿ ಇರುವ ಕ್ಯಾಲೆಂಡರನ್ನು ಹಾಕಬಾರದು. ಈ ರೀತಿ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬುತ್ತವೆ. ಹಾಗಾಗಿ ಈ ಚಿತ್ರಗಳಿರುವ ಕ್ಯಾಲೆಂಡರನ್ನು ತರಬಾರದು. ಇನ್ನು ಸೂಕ್ತ ದಿಕ್ಕನ್ನು ನೋಡುವುದಾದರೆ ಪೂರ್ವ ದಿಕ್ಕಿನ ಅಧಿಪತಿ ಸೂರ್ಯ, ನಾಯಕತ್ವದ ದೇವರು. ಈ ದಿಕ್ಕಿನಲ್ಲಿ ಕ್ಯಾಲೆಂಡರನ್ನು ಹಾಕಿದರೆ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಕೆಂಪು ಅಥವಾ ಗುಲಾಬಿ ಬಣ್ಣದ ಕ್ಯಾಲೆಂಡರನ್ನು ಹಾಕುವುದು ಸೂಕ್ತ. ಈ ಕ್ಯಾಲೆಂಡರ್ನಲ್ಲಿ ಉದಯಿಸುವ ಸೂರ್ಯ ಮತ್ತು ದೇವರ ಇತ್ಯಾದಿ ಚಿತ್ರಗಳು ಇರುವ ಕ್ಯಾಲೆಂಡರನ್ನು ಹಾಕಿದರೆ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಹಾಗಾಗಿ ಪೂರ್ವ ದಿಕ್ಕು ಒಳ್ಳೆಯ ದಿಕ್ಕು ಎಂದು ಹೇಳಲಾಗುತ್ತೆ. ಇನ್ನು ಉತ್ತರ ದಿಕ್ಕು, ಈ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತೆ. ಈ ದಿಕ್ಕಿನಲ್ಲಿ ಹಸಿರು, ಕಾರಂಜಿ, ನದಿ, ಸಮುದ್ರ, ಜಲಪಾತ ಹಾಗೂ ಮದುವೆ ಇತ್ಯಾದಿ ಚಿತ್ರಗಳಿರುವ ಕ್ಯಾಲೆಂಡರನ್ನು ಹಾಕುವುದು ಸೂಕ್ತ ಎಂದು ಹೇಳಲಾಗುತ್ತೆ. ಈ ಕ್ಯಾಲೆಂಡರ್ನಲ್ಲಿ ಹಸಿರು ಮತ್ತು ಬಿಳಿ ಬಣ್ಣಗಳು ಹೆಚ್ಚು ಬಳಸಬೇಕು. ಹಾಗಾಗಿ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುವಂತಹ ಕೆಲಸವನ್ನು ಮಾಡುತ್ತದೆ. ಅದರಂತೆ ಪಶ್ಚಿಮ ದಿಕ್ಕನ್ನು ಹರಿವಿನ ದಿಕ್ಕು ಎಂದು ಹೇಳಲಾಗುತ್ತೆ. ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕುವುದರಿಂದ ಕೆಲಸದಲ್ಲಿ ವೇಗ ಹೆಚ್ಚುತ್ತದೆ, ದಕ್ಷತೆ ಹೆಚ್ಚುತ್ತದೆ. ಪಶ್ಚಿಮ ದಿಕ್ಕಿನ ಮೂಲೆಯ ಉತ್ತರದ ಕಡೆಗೆ ಇದ್ದರೆ ಕ್ಯಾಲೆಂಡರನ್ನು ಆ ಮೂಲೆಯ ಕಡೆಗೆ ಇಡಬೇಕು. ಗಡಿಯಾರ ಮತ್ತು ಕ್ಯಾಲೆಂಡರ್ ಎರಡೂ ಸಮಯದ ಸೂಚಕಗಳಾಗಿರ್ತವೆ. ಇನ್ನು ದಕ್ಷಿಣದ ದಿಕ್ಕು ನಿಲುಗಡೆಯ ದಿಕ್ಕು ಎಂದು ಹೇಳಲಾಗುತ್ತೆ. ಇದು ಮನೆಯ ಸದಸ್ಯರ ಪ್ರಗತಿಯ ಅವಕಾಶಗಳನ್ನು ನಿರ್ಬಂಧಿಸುತ್ತದೆ. ಮನೆಯ ಯಜಮಾನನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇನ್ನು ಕ್ಯಾಲೆಂಡರನ್ನು ಮುಖ್ಯ ಬಾಗಿಲಿಗೆ ಹಾಕಬಾರದು. ಬಾಗಿಲಿನ ಮೂಲಕ ಹಾದು ಹೋಗುವ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅಲ್ಲದೆ ಬಲವಾದ ಗಾಳಿಯಿಂದಾಗಿ ಕ್ಯಾಲೆಂಡರ್ನ ಪುಟಗಳು ಚಲಿಸುತ್ತವೆ, ಪುಟಗಳು ತಿರುಗಬಹುದು. ಇದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತೆ. ಕ್ಯಾಲೆಂಡರ್ನಲ್ಲಿ ಸಂತರು, ಮಹಾಪುರುಷರು ಮತ್ತು ದೇವರ ಚಿತ್ರಗಳಿದ್ದರೆ ಅದು ಹೆಚ್ಚು ಸದ್ಗುಣ ಮತ್ತು ಸಂತೋಷದಾಯಕವನ್ನು ತರುತ್ತದೆ. ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ, ಕೆಲಸದಲ್ಲಿ ದಕ್ಷತೆಯನ್ನು ತರುತ್ತದೆ. ನಿಮ್ಮ ಕೆಲಸದಲ್ಲಿ ಕುಂಠಿತವಾಗುವುದಿಲ್ಲ. ಹಾಗಾಗಿ ಉತ್ತರ, ಪೂರ್ವ, ಪಶ್ಚಿಮ ಈ ದಿಕ್ಕುಗಳು ತುಂಬ ಒಳ್ಳೆಯ ದಿಕ್ಕುಗಳು ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.